ಅವ್ರು ಇವತ್ತು ಮಾತಾಡ್ತಿದ್ರೆ ನಾನು 30 ವರ್ಷದಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಕಡೆ ಬಂದಿರಲ್ಲ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಅದಲ್ಲ. ಇಟ್ ಈಸ್ ಹರ್ ಥಿಂಗ್, ಶೀಲ್ ಗೆಟ್ ಇಟ್. ಶಿ ವುಡ್ ಹವ್ ಗಾಟ್ ಇಟ್ ಆಲ್ಸೋ, ಐ ಆಮ್ ನಾಟ್ ಶ್ಯೂರ್. ಇಟ್ಸ್ ಹರ್ ಲೈಫ್, ಶಿ ಶುಡ್ ಹ್ಯಾಂಡಲ್ ಇಟ್. ಅವ್ರು ಏನು ಪೇಮೆಂಟ್ ಕೊಡ್ತಾರೆ, ಏನು ಮಾತಾಡ್ತಾರೆ. ಈಗ ನಾನು ಸುದೀಪಾಗೆ ಹಂಗೆ ನಾನು ಹೇಳೋಕ್ಕೋದ್ರೆ ಪಾಪ ಅವ್ರು ಏನೇನು ಕೊಡ್ತಾರೋ ಗೊತ್ತಿಲ್ಲ ಅವರು. ಬೇಡ, ಶಿ ವಿಲ್ ಟೇಕ್ ಇಟ್. ಆ್ಯಂಡ್ ಶಿ ಇಸ್, ಟ್ರಸ್ಟ್ ಮೀ, ಸಾನ್ವಿ ಇಸ್ ವೆರಿ ಕೇಪಬಲ್. ಶೀಲ್ ಟೇಕ್ ಇಟ್. ನನ್ನ ಮನೆಯಲ್ಲಿ ಒಂದೊಂದು ಕಿಟಕಿನೂ ಚೆಕ್ ಮಾಡ್ತೀನಿ, ಒಂದೊಂದು ಬಾಗಿಲು ಚೆಕ್ ಮಾಡ್ತೀನಿ, ಗೆಸ್ಟ್ಗಳಿಗೆ ಕೂಡ ಬೆಡ್ರೂಮು ಚೆಕ್ ಮಾಡ್ತೀನಿ ಸರ್. ದಟ್ ಈಸ್ ಮೈ ಹಾಸ್ಪಿಟಾಲಿಟಿ. ನನ್ನ ಸಿನಿಮಾ ಅಂತ ಬಂದಾಗ ಎಲ್ಲದೂ ಮಾಡ್ತೀನಿ ನಾನು. ನನ್ನ ಸಿನಿಮಾ ಆಗಿರಬೇಕು, ಇನ್ನೊಬ್ಬರು ಸಿನಿಮಾಗೆ ತಲೆ ಹಾಕಲ್ಲ. ನನ್ನ ಸಿನಿಮಾ ಆಗಿರಬೇಕು, ನಾನು ಚೆಕ್ ಮಾಡ್ತಾನೆ ಇರ್ತೀನಿ. ಎಡವಟ್ಟಾದಲ್ಲಿ ಏನಕ್ಕೆ ಎಡವಟ್ಟಾಗ್ತಾಯಿದೆ ನೋಡಲೇಬೇಕಾಗುತ್ತೆ. ಗೆದ್ದಲ್ಲಿ ಏನೇನಕ್ಕೆ ಗೆಲ್ತಾ ಇದ್ದಾರೆ ಅಂತ ನೋಡ್ಬೇಕು. ಇದೆಲ್ಲ ದಿಸ್ ಆರ್ ಲರ್ನಿಂಗ್ ಫಾರ್ ಅಸ್. ಈಗ ಬುಕ್ಕಿಂಗ್ ಹಿಂಗೆ ಆಗ್ತಾ ಇದ್ರೆ ಏನಂದ್ರೂ ಅಹಮಲ್ಲಿ ತಿಳ್ಕೊಳ್ಳೋಬೋದು ಏನಕ್ಕೆ ಆಯ್ತಿದ್ದು. ಸೊ ಏನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೂಟಲ್ಲಿ ನಾವು ಈ ಥರ ಬರಬೇಕಾರೆ. ಕರೆಕ್ಟ್, ಅದು ನಮಗೆ ಬೇಕಾಗುತ್ತಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ಮಿಸ್ ಆಗಬಾರ್ದು. ನಡೀತಾ ಇಲ್ಲ ಅಂದ್ರೆ ಏನು ಎಡವಟ್ಟಾಗ್ತದೆ, ಎಲ್ಲಿ ಮಿಸ್ ಆಗ್ತಾ ಇದ್ದೀವಿ ನಾವು. ಸಿ ಮೈ ಇವಾಗ ಇಷ್ಟು ತಿಂಗಳಲ್ಲಿ ನಾನು ಏನು ಒದ್ದಾಡಿದ್ರು ಇಂಪಾರ್ಟೆಂಟ್ ಅಲ್ಲ ಸರ್. ಆ ಶುಕ್ರವಾರ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಗುರುವಾರ ನಾವು ರಿಲೀಸ್ ಮಾಡ್ತಾರೆ. ಅದಕ್ಕೆ ಯಾಕೆ ಡಿಸ್ಕೌಂಟ್ ಮಾಡಬೇಕು? ನನ್ನ ಟೀಮ್ನ ನಂಬಿಟ್ಟು ನೀವು ಮಾಡಿ. ನನ್ನ ಟೀಮ್ನ ನಂಬಲ್ಲ ಅಂತಲ್ಲ, ಬಟ್ ನನ್ನ ಟೀಮ್ ನನಗೆ ರಿಪೋರ್ಟ್ ಮಾಡಬೇಕು. ಅದಕ್ಕೆ ನನ್ನ ಟೀಮ್ನ ಇಟ್ಟಿರೋದು. ನನ್ನ ಟೀಮು ನನಗೆ ರಿಪೋರ್ಟ್ ಮಾಡಲೇಬೇಕು. ರಾತ್ರಿ ಈ ಕುತ್ತಲ್ಲಿ ಎಷ್ಟು ಫೋನ್ ಕಳ್ಕೊಂಡು ಬರ್ತಾ ಇದ್ದಾವೆ ಅಂದರೆ ಇದು ಯಾವುದೋ ಪರ್ಸ್ನಲ್ ವಿಚಾರಗಳಲ್ಲ, ಎಲ್ಲ ಸಿನಿಮಾಗೆ ಸಂಬಂಧಪಟ್ಟಿದ್ದು. ಫೋನ್ ಪಕ್ಕನೇ ಇಟ್ಟಿರ್ತೀನಿ. ನೀವು ಮಿಕ್ಕಿ ಟೈಮಲ್ಲಿ ನೋಡಲ್ಲ. ಅದು ಶೂಟಿಂಗಲ್ಲಿ ಫೋನ್ ಇಟ್ಕೊಂಡಿರಲ್ಲ, ಮನೇಲಿ ಎಲ್ಲೋ ಇಟ್ಟಿರ್ತೀನಿ. ಇಲ್ಲಿ ಅಂತ ಬಂದಾಗ ಎನಿ ಟೈಮ್ ದೇ ಮೇ ಕಾಲ್, ಐ ಹ್ಯಾವ್ ಟು ಅಟೆಂಡ್. ಐ ಲೈಕ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಐ ಲೈಕ್ ಟು ಲರ್ನ್. ಐ ಲೈಕ್ ಟು ನೋ ಏನಕ್ಕೆ ಫುಲ್ ಆಯಿತು, ಎಲ್ಲೆಲ್ಲಿ ಫುಲ್ ಆಯಿತು. ಇನ್ನೊಂದು ಆರ್ಗ್ಯಾನಿಕ್ ಆಗಿ ಆಯ್ತಾನೆ, ಯಾರೂ ನೀವುಗಳೇ ತೊಗೊಂಡೇನು ಮಾಡಿಲ್ಲ ತಾನೆ. ಐ ವಾಂಟ್ ಟು ನೋ. ಬಿಕಾಸ್ ಈಗ ಸತ್ಯದಿಂದ ದೂರ ಓಡ್ತಾ ಇದ್ದೀನೋ ಅಥವಾ ನಂದೇ ಒಂದು ಸತ್ಯ ಕ್ರಿಯೇಟ್ ಮಾಡ್ಕೋತಾ ಇದ್ದೀನೋ. 2 ಥರ ಇದೆ ಸರ್. ಹೌಸ್ಫುಲ್ ಬೋರ್ಡೇ ನೋಡಬೇಕು ಅಂದರೆ ನಾವುಗಳೇ ಬುಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಆರ್ಗ್ಯಾನಿಕ್ ಆಗ್ತಾಯಿದ್ರೆ ಒಂದು ಖುಷಿ ಇದೆ. ಆರ್ಗ್ಯಾನಿಕ್ ಆಗದೆ ನಮಗೆ ಗೊತ್ತಿತ್ತು ಅಂದ್ಕೊಳ್ಳೋಣ. ಇಲ್ಲ ಒಂದಿಷ್ಟು ಮಾಡಿದ್ದಾರೆ, ಕ್ವಶನ್ ಬರುತ್ತಲ್ಲ ನಮ್ಮಲ್ಲ, ಯಾಕೆ ಆ ಊರಲ್ಲಿ ಏನು ಎಡವಟ್ ಆಯಿತು, ಈ ಥಿಯೇಟ್ರಲ್ಲಿ ಯಾಕೆ ಎಡವಟ್ ಆಯಿತು. ಕರೆಕ್ಟ್, ಇಟ್ ಈಸ್ ಇಂಪಾರ್ಟೆಂಟು. ನೀವು ಫಸ್ಟ್ ಡೇ ಮಾತಾಡ್ತಾ ಇದ್ದೀರಾ, ನಾವು ಸೆಕೆಂಡ್ ಡೇ ಥರ್ಡ್ ಡೇಗೂ ಹೋಗ್ತೀವಿ. ಥರ್ಡ್ ಡೇ ಯಾಕೆ ಡ್ರಾಪ್ ಆಯಿತಾ, ಏನಾಯಿತು, ಅವರೊಂದು ರಿಪೋರ್ಟ್ ಕೊಡ್ತಾರೆ. ನಮಗೆ ಕೊಡಲೇಬೇಕಾಗುತ್ತೆ ಸರ್. ನಾವು ಹಾಗಂತ ಸಿನಿಮಾ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗ್ದೋಗಲ್ಲ. ಬಿಸ್ನೆಸ್ ಮುಗಿಯೋ ತನಕನೂ ನಮ್ಮ ಜವಾಬ್ದಾರಿ ಇರುತ್ತೆ. ಈ ಸಿನಿಮಾದಿಂದ ದುಡಿಯೋ ಕೊನೆ ರೂಪಾಯಿ ಇದೆಯಲ್ಲ, ಅಲ್ಲಿವರೆಗೂ ನಮ್ಮ ಜವಾಬ್ದಾರಿ ಇದೆ.